ನಮಸ್ಕಾರ ವೀಕ್ಷಕರೇ. ಇಂದು ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ ಅಥವಾ RRB 2025ನೇ ಸಾಲಿನ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಥವಾ ALP ನೇಮಕಾತಿಯ ಅಧಿಸೂಚನೆಯನ್ನು ಏಪ್ರಿಲ್ 11ರಂದು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ. ಈ ಅಧಿಸೂಚನೆ ಪ್ರಕಾರ ದೇಶಾದ್ಯಂತ ವಿವಿಧ RRB ವಲಯಗಳಲ್ಲಿ ALP ಹುದ್ದೆಗಳ ಭರ್ತಿ ನಡೆಯಲಿದೆ. ಸೂಕ್ತ ಅಭ್ಯರ್ಥಿಗಳು ಅಧಿಕೃತ RRB ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗೆ ಅರ್ಜಿ ಹಾಕಲು ಬೇಕಾದ ಅರ್ಹತೆ ಮತ್ತು ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ಮಾದರಿ ಮತ್ತು ಇತರೆ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಇದಾಗಿದೆ. ವೀಕ್ಷಕರೇ, ಈ ನೋಟಿಫಿಕೇಷನಲ್ಲಿ ಎಲ್ಲನೂ ಕೊಟ್ಟಿರುವಂಥದ್ದು ಮತ್ತು ಸ್ಯಾಲ್ರಿ ಎಷ್ಟು ಮತ್ತು ಇದು ಏನು ಕ್ವಾಲಿಫಿಕೇಷನ್ನು ಮತ್ತು ಅದಲ್ಲದೆ ಮತ್ತು ಎಷ್ಟರಿಂದ ಎಷ್ಟು ಏಜು ಮತ್ತು ಮಿನಿಮಮ್ಮು 18ಇಂದ 13 ಇಯರ್ಸು, ನಂತರ ಎಷ್ಟು ಹುದ್ದೆಗಳಿವೆ ಎಲ್ಲನೂ ಕೊಟ್ಟಿರುವಂಥದ್ದು ಈ ನೋಟಿಫಿಕೇಷನಲ್ಲಿ. ಮತ್ತು ಇನ್ನೂ ಡೀಟೇಲ್ ಬೇಕಂತಂದರೆ ಇಲ್ಲಿ ಮುಂದೆ ನೀವು ಅದನ್ನು ವೀಕ್ಷಿಸಬಹುದು. ಮತ್ತು ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಯಾವಪ್ಪ ಅಂತಂದರೆ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು 12/5/2025 ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಯಾವತ್ತಪ್ಪ ಲಾಸ್ಟ್ ಡೇಟ್ ಅಂತಂದರೆ 11/5/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಹಾಕಲು ಇಚ್ಛಿಸುವವರು ಆನ್ಲೈನ್ ಮೂಲಕ ಈ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ನು ಹಾಕಬಹುದು. ಅದು ವೆಬ್ಸೈಟ್ ಯಾವುದಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಬಂದು rrbapply.gov.in. ಇದು ಅಫಿಷಿಯಲ್ ವೆಬ್ಸೈಟು. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಮತ್ತು ವೇಕೆನ್ಸಿ ಬಗ್ಗೆ ಮಾತಾಡಬೇಕಂತಂದರೆ, ವೇಕೆನ್ಸಿ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳು 9,900 ಇರುವಂಥವು. ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿ ಬಂದು ಒಂದು SLC ಪಾಸ್ ಆಗಿರಬೇಕು ಮತ್ತು ITI ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು. ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವರು ಎಲಿಜಿಬಲ್ ಆಗಿರ್ತಾರೆ. ಮತ್ತು ಏಜ್ ಲಿಮಿಟ್ ಬಂದು ಮಿನಿಮಮ್ಮು 18 ವರ್ಷ, ಮ್ಯಾಕ್ಸಿಮಮ್ಮು 30 ವರ್ಷ. ಮತ್ತು ಕೆಲವು ಕ್ಯಾಟಗರಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. RRB ALP ಪೊಸಿಷನ್ ಆ್ಯಸ್ ಪರ್ ದೇರ್ ರೆಗ್ಯುಲೇಷನ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು. ಅಪ್ಲಿಕೇಶನ್ ಫೀಸ್ ಬಂದು ಫಾರ್ ಜನರಲ್ ಕ್ಯಾಟಗರಿ ಅಥವಾ OBC ಕ್ಯಾಂಡಿಡೇಟ್ಗೆ 500 ರೂಪಾಯಿ ಇರುವಂಥದ್ದು. ಫಾರ್ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿಗಳು ಇರುವಂಥದ್ದು ಅಪ್ಲಿಕೇಶನ್ ಫೀಸು. ಮತ್ತು ಪೇಮೆಂಟ್ ಬಂದು ಆನ್ಲೈನ್ ಮಾಡಬೇಕು. ಅಂದರೆ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಈ ಥರ ನೀವು ಆನ್ಲೈನ್ ಮೂಲಕ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ, ಒಂದು ಸ್ಕ್ಯಾನಡ್ ಇಮೇಜ್ ಆಫ್ ಫೋಟೋಗ್ರಫಿನ ನಮ್ಮದು ಸ್ಕ್ಯಾನ್ ಇಟ್ಕೊಂಡಿರಬೇಕು. ಮತ್ತು ಸ್ಕ್ಯಾನಡ್ ಇಮೇಜ್ ಆಫ್ ಕ್ಯಾಂಡಿಡೇಟ್ ಸಿಗ್ನೇಚರು ಮತ್ತು ಸಿಗ್ನೇಚರು ಸಹ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಅದಲ್ಲದೆ SC/ST ಸರ್ಟಿಫಿಕೇಟ್ನ PDF ಫೈಲ್ ಮಾಡಿಟ್ಕೊಂಡಿರಬೇಕು. ಮತ್ತು ಅದಲ್ಲದೆ ಇದು ಸ್ಕ್ಯಾನಡ್ ಇಮೇಜ್ ಆಫ್ PW ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುವಂಥದ್ದು. ಸೆಲೆಕ್ಷನ್ ಪ್ರೊಸೆಸ್ ಬಂದು 4 ಹಂತದಲ್ಲಿ ಇರುವಂಥದ್ದು. ಒಂದು CBT 1 ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಮತ್ತು ಎರಡನೇದು ಸಹ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 CBT 2, ಮತ್ತು ಇನ್ನೊಂದು ಮೂರನೇದು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, ಮತ್ತು ನಾಲ್ಕನೇದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್. ಇದಾದ ನಂತರ ಸೆಲೆಕ್ಷನ್ ಮಾಡುವಂಥದ್ದು. ಇಷ್ಟು ಸೆಲೆಕ್ಷನ್ ಪ್ರೊಸೆಸ್ ಇರುವಂಥದ್ದು. ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುವಂಥದ್ದು. ಮತ್ತು ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.